ನಮಸ್ಕಾರ ವೀಕ್ಷಕರೇ, ಏಟಿಎನ್ ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ರಾಮದುರ್ಗದಲ್ಲಿ ಹಿಟಾಚಿ ಎಟಿಎಂ ಉದ್ಘಾಟನಾ ಸಮಾರಂಭ. ಎಲ್ಲ ಬ್ಯಾಂಕ್ನ ಕಾರ್ಡ್ಗಳ ಸೌಕರ್ಯ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಪುನೀತ್ ಫೌಂಡೇಶನ್ ತಂಡದ ಪರವಾಗಿ ಪಟ್ಟಣದಲ್ಲಿ ನಮ್ಮ ಹೊಸ ಎಟಿಎಂ ಉದ್ಘಾಟನೆಗೆ ನಾನು ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ ಎಂದು ನ್ಯಾಯವಾದಿ ರಾಜೇಶ್ ಹರಲಾಪುರ ಹೇಳಿದರು. ಈ ಎಟಿಎಂ ನಮ್ಮ ಸೇವೆಗಳನ್ನು ವಿಸ್ತರಿಸುವ ಮತ್ತು ನಮ್ಮ ಗ್ರಾಹಕರಿಗೆ ಅನುಕೂಲಕರವಾದ ಬ್ಯಾಂಕಿಂಗ್ ಪರಿಹಾರಗಳನ್ನು ಒದಗಿಸುವ ನಮ್ಮ ಪ್ರಯತ್ನಗಳ ಭಾಗವಾಗಿದೆ. ಈ ಸೇರ್ಪಡೆಯೊಂದಿಗೆ ನಾವು ಈಗ ಪಟ್ಟಣದಲ್ಲಿ ಎಟಿಎಂಗಳನ್ನು ಹೊಂದಿದ್ದೇವೆ. ನಮ್ಮ ನೆಟ್ವರ್ಕ್ ಅನ್ನು ಮತ್ತಷ್ಟು ಬಲಪಡಿಸುತ್ತಿದ್ದೇವೆ. ಬಿಜೆಪಿ ಮಂಡಲ ಅಧ್ಯಕ್ಷ ಡಾ ಕವ್ವ ಪಾಟೀಲ್ ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದರು. ಇಂದು ನೀವು ನಮ್ಮೊಂದಿಗೆ ಇರುವುದಕ್ಕೆ ನಮಗೆ ಗೌರವವಿದೆ. ನಿಮ್ಮ ಉಪಸ್ಥಿತಿಯು ನಮ್ಮ ಸಮುದಾಯದಲ್ಲಿ ಆರ್ಥಿಕ ಸೇರ್ಪಡೆ ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವ ನಿಮ್ಮ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದರು. ಈ ಸಂದರ್ಭವನ್ನು ಅಲಂಕರಿಸಿದ್ದಕ್ಕಾಗಿ ನಾನು ಮುಖ್ಯ ಅತಿಥಿಯಾದ ಡಾ ಕುಂಬಾರ ಅವರಿಗೆ ಧನ್ಯವಾದ ಹೇಳಲು ಬಯಸುತ್ತೇನೆ. ಇದನ್ನು ಸಾಧ್ಯವಾಗಿಸಿದ ನಮ್ಮ ಗ್ರಾಹಕರು, ಪಾಲುದಾರರು ಮತ್ತು ತಂಡದ ಸದಸ್ಯರ ಬೆಂಬಲವನ್ನು ನಾವು ಪ್ರಶಂಸಿಸುತ್ತೇವೆ. ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕಾ ಮಂಡಲದ ಅಧ್ಯಕ್ಷ ಕವ್ವ ಪಾಟೀಲ್, ಪುನೀತ್ ಫೌಂಡೇಶನ್ ಅಧ್ಯಕ್ಷ ರಾಜೇಶ್ ಹಲ್ಲಾಪುರ, ಉಪಾಧ್ಯಕ್ಷ ಐಜಿ ಕಲಾದಗಿ ಡಾ ಕುಂಬಾರ, ಎನ್ಡಿಎನ್ ಸುದ್ದಿವಾಹಿನಿಯ ಸಂಪಾದಕರಾದ ಎಂಕೆ ಯಾದವಾಡ, ಈರಣ್ಣ ಕೊಣ್ಣೂರ್, ಮಂಜುನಾಥ್ ದೊಡಮನಿ, ಶಫಿ ಫಣಿಬಂದ್, ಅಜಿಂ ನಕಾರ್ಚಿ, ಚಿದಾನಂದ್ ದೊಡಮನಿ, ಈರಣ್ಣ ಕಲ್ಯಾಣಿ, ರಮೇಶ್ ರುಳ್ಳಿ, ಸುಭಾಸ್ ಗೋಡಕೆ, ಕಲಾದಗಿ, ಬಶೀರ್ ಅಹ್ಮದ್ ಪೈರೇಕದಾರ್, ಬಸ್ಸು ಹೊಸೂರಮಠ, ಡೆಖ ಪೆಂಡಾರಿ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು.